ನಮಸ್ಕಾರ ವೀಕ್ಷಕರೇ. ವಕ್ಫ್ ಬೋರ್ಡ್ ಬಿಲ್ ಬಗ್ಗೆ ಚರ್ಚೆ ಹೆಚ್ಚಾಗ್ತಾ ಇದ್ದ ಹಾಗೆ ಈ ಕುರಿತಂತೆ ಅಸಾದುದ್ದೀನ್ ಓವೈಸಿ ನೀಡಿರೋ ಹೇಳಿಕೆ ಇಡೀ ಭಾರತವನ್ನ ಬೆಚ್ಚಿ ಬೀಳಿಸ್ತಾ ಇದೆ. ವಕ್ಫ್ ಬೋರ್ಡ್ ಅಕ್ರಮ ಮಾಡಿದೆ ಅನ್ನೋದನ್ನ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಓವೈಸಿ. ದೊಡ್ಡ ಸಮಾವೇಶವೊಂದರಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಅಂದಹಾಗೆ ವಕ್ಫ್ ಬೋರ್ಡ್ ಅಕ್ರಮ ಮಾಡಿದೆ, ದಯವಿಟ್ಟು ಭಾರತೀಯರು ಕ್ಷಮಿಸಿ, ಇನ್ಮುಂದೆ ಇಂಥ ತಪ್ಪು ಆಗೋದಿಲ್ಲ ಅಂತ ಅವರು ಹೇಳ್ಕೊಂಡಿರೋದಲ್ಲ. ಲಕ್ಷ ಲಕ್ಷ ಎಕರೆ ಕಬ್ಜಾ ಮಾಡಿದ್ದೀವಿ, ಈ ಬಿಲ್ ಜಾರಿ ಆದ್ರೆ ಅದೆಲ್ಲ ನಮ್ಮ ಕೈ ತಪ್ಪಿ ಹೋಗುತ್ತೆ ಅಂತ ಜನರನ್ನ ಎತ್ತಿ ಕಟ್ಟೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಪ್ರಧಾನಿ ಮೋದಿ ಸರ್ಕಾರ ಜಾರಿಗೆ ತರ್ತಾ ಇರೋ ಎಲ್ಲಾ ಕಾಯ್ದೆಗಳನ್ನು ಕೂಡ ವಿರೋಧಿಸ್ತಾ ಇರೋ ಓವೈಸಿ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಸುಳ್ಳು ಹರಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಓವೈಸಿ ಬಾಯಿ ಬಿಟ್ಟಿರೋ ಸತ್ಯ ಏನು? ಯಾವ ಲೆವೆಲ್ ನಲ್ಲಿ ಅಕ್ರಮ ನಡೆದಿದೆ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋ ಮಾತಿದೆ. ಎಷ್ಟು ಗಾಢವಾಗಿ ದೇಶಾದ್ಯಂತ ವಕ್ಫ್ ಬೋರ್ಡ್ ಬಿಲ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂದ್ಮೇಲೆ ಅದರ ಹಿಂದೆ ದೊಡ್ಡದೇನೋ ಘಟನೆ ಆಗಿರ್ಬೇಕು ಅನ್ನೋದು ಕಾಮನ್ ಸೆನ್ಸ್. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಜಾಗ ಹೊಂದಿರೋ ಸಂಸ್ಥೆಗಳ ಪಟ್ಟಿಯಲ್ಲಿ ವಕ್ಫ್ ಬೋರ್ಡ್ 3ನೇ ಸ್ಥಾನದಲ್ಲಿದೆ. ಸರ್ಕಾರಕ್ಕೆ ಪೈಪೋಟಿ ನೀಡೋ ಮಟ್ಟಕ್ಕೆ ವಕ್ಫ್ ಬೋರ್ಡ್ ಜಾಗಗಳನ್ನ ಕಬಳಿಸ್ತಾ ಇದೆ. ಬರೋಬ್ಬರಿ 9.4 ಲಕ್ಷ ಎಕರೆ ಜಾಗ ವಕ್ಫ್ ಕೈಯಲ್ಲಿದೆ ಅಂತ ಮಾಧ್ಯಮಗಳು ಸಾರಿ ಸಾರಿ ಹೇಳ್ತಾ ಇವೆ. ಇದನ್ನೆಲ್ಲ ಎಷ್ಟರ ಮಟ್ಟಿಗೆ ಜನರು ಕಿವಿಗೆ ಹಾಕೊಂಡಿದ್ದಾರೋ ಗೊತ್ತಿಲ್ಲ. ಆದ್ರೆ ಈಗ ಅಸಾದುದ್ದೀನ್ ಓವೈಸಿ ಬಾಯಿಂದಲೇ ಸತ್ಯಾಂಶಗಳು ಬಂದಿವೆ. ಯಾವ ಲೆವೆಲ್ಗೆ ಲೂಟಿ ಮಾಡಿದ್ದೀವಿ ಅನ್ನೋದನ್ನ ದೊಡ್ಡ ಸಮಾವೇಶವೊಂದರಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ. ತಮ್ಮ ಸಮುದಾಯದವರ ಜೊತೆಗೆ ದೊಡ್ಡ ಸಮಾವೇಶವೊಂದರಲ್ಲಿ ಮಾತನಾಡೋ ಓವೈಸಿ ಸ್ಫೋಟಕ ವಿಚಾರಗಳನ್ನ ಬಿಚ್ಚಿಡ್ತಾ ಹೋಗ್ತಾರೆ. ಉತ್ತರ ಪ್ರದೇಶದಲ್ಲಿ ವಕ್ಫ್ ಬೋರ್ಡ್ ಬಳಿ 1.21 ಲಕ್ಷ ಪ್ರಾಪರ್ಟಿಗಳಿವೆ. ಇದರಲ್ಲಿ 1.12 ಲಕ್ಷ ಪ್ರಾಪರ್ಟಿಗಳಿಗೆ ಯಾವ ದಾಖಲೆಗಳು ಇಲ್ಲ. ಒಂದು ವೇಳೆ ಈಗ ಸರ್ಕಾರ ವಕ್ಫ್ ಬಿಲ್ ಜಾರಿ ಮಾಡಿದ್ರೆ ಎಲ್ಲಾ ಪ್ರಾಪರ್ಟಿಗಳು ನಮ್ಮ ಕೈ ತಪ್ಪಿ ಹೋಗುತ್ತೆ. ಆದ್ರಿಂದ ವಕ್ಫ್ ಬಿಲ್ ಬರೋದಕ್ಕೆ ಬಿಡಬೇಡಿ ಅಂತ ಜನರಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲ, ಒಂದು ಸಲ ಯೋಚನೆ ಮಾಡಿ, ಇದರಲ್ಲಿ ಯಾವ ಆಂಗಲ್ ನಲ್ಲಿ ನಿಮಗೆ ನ್ಯಾಯ ಧರ್ಮ ನೀತಿ ಕಾಣಿಸ್ತಾ ಇದೆ ಅಂತ. ಅಕ್ರಮ ಮಾಡಿ ಕಬ್ಜಾ ಮಾಡಿದ್ದೇವೆ ಅಂತ ಸ್ವತಃ ಓವೈಸಿ ಹೇಳ್ತಾರೆ. ಸರ್ಕಾರ ಕ್ರಮ ಕೈಗೊಂಡ್ರೆ ಅಕ್ರಮ ಜಾಗ ಹೋಗುತ್ತೆ, ಇದಕ್ಕೆ ಬಿಡಬಾರದು ಅಂತ ಹೇಳ್ತಾರೆ. ಇಷ್ಟೊಂದು ರಾಜಾರೋಷವಾಗಿ ಕಾನೂನಿಗೆ ಚಾಲೆಂಜ್ ಮಾಡೋದಕ್ಕೆ ಆಗುತ್ತೆ ಅಂದ್ರೆ ಅದು ಭಾರತದಲ್ಲಿ ಮಾತ್ರ ಸಾಧ್ಯ ಅಂತ ಜನರು ಮಾತಾಡ್ತಾ ಇದ್ದಾರೆ. ಬಾಯಿ ಬಿಟ್ರೆ ಸಂವಿಧಾನ ಸಂವಿಧಾನ ಅಂತ ಹೇಳೋ ರಾಹುಲ್ ಈಗ ಇದಕ್ಕೆ ಏನ್ ಹೇಳ್ತಾರೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಉತ್ತರ ಪ್ರದೇಶ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯಗಳ ಪೈಕಿ ಒಂದು. ಬರೀ ಒಂದು ರಾಜ್ಯದಲ್ಲೇ 1.12 ಲಕ್ಷ ಅಕ್ರಮ ಪ್ರಾಪರ್ಟಿ ಇದೆ ಅಂದ್ರೆ 9.4 ಲಕ್ಷದಲ್ಲಿ ಇನ್ನೆಷ್ಟು ಅಕ್ರಮ ನಡೆದಿರಬಹುದು. ಒಂದು ರಾಜ್ಯದಲ್ಲೇ ಇಷ್ಟು ಅಂದ್ರೆ ಇನ್ನು ಬೇರೆ ಬೇರೆ ರಾಜ್ಯಗಳ ಕತೆ ಏನು? ಉತ್ತರ ಪ್ರದೇಶ ರಾಜಕೀಯವಾಗಿ ಹಲವು ಪಕ್ಷಗಳನ್ನ ನೋಡಿದೆ. ಅಂತ ರಾಜ್ಯದಲ್ಲೇ ಇಷ್ಟು ದೊಡ್ಡ ಮಟ್ಟದ ಅಕ್ರಮ ಅಂದ್ರೆ ಇನ್ನು ರಾಷ್ಟ್ರವಾದಿ ಪಕ್ಷ ಒಂದು ಬಾರಿಯೂ ಅಧಿಕಾರಕ್ಕೆ ಬಾರದ ರಾಜ್ಯಗಳ ಕತೆ ಏನು ಅಂತ ಚರ್ಚೆ ಆಗ್ತಾ ಇದೆ. ಅಲ್ಲದೆ ಯಾವುದೇ ಕಾರಣಕ್ಕೂ ಜಾಗವನ್ನ ಕೈತಪ್ಪಿ ಹೋಗೋದಕ್ಕೆ ಬಿಡಬಾರದು ಅಂತ ಹೇಳ್ತಾರಲ್ಲ, ಇವರ ಉದ್ದೇಶ ಏನು? ಅಕ್ರಮವಾಗಿ ಜಾಗ ವಶಪಡಿಸಿಕೊಂಡು ಏನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಇಡೀ ದೇಶವನ್ನ ಹಂತ ಹಂತವಾಗಿ ಕಬ್ಜಾ ಮಾಡೋ ಐಡಿಯಾ ಇದೆಯಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದೇ ಕಾರಣಕ್ಕೆ ಜನರನ್ನ ದಂಗೆ ಎಬ್ಬಿಸೋ ಹುನ್ನಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಯಾವಾಗ ರಾಜ್ಯಸಭೆಯಲ್ಲಿ ಬಿಜೆಪಿಗೆ ಕಂಪ್ಲೀಟ್ ಮೆಜಾರಿಟಿ ಬಂತೋ ಅದರ ಮರುದಿನದಿಂದಲೇ ಸಮುದಾಯದ ಜನರಲ್ಲಿ ವಕ್ಫ್ ಬಿಲ್ ಬಗ್ಗೆ ಸುಳ್ಳನ್ನ ಹರಡಿಸೋ ಕೆಲಸಗಳು ನಡೀತಾ ಇದೆ. ಮೈಕ್ ಹಾಕಿ ಬೀದಿ ಬೀದಿ ತಿರುಗಿ ಯಾವುದೇ ಕಾರಣಕ್ಕೂ ವಕ್ಫ್ ಬಿಲ್ ಬರೋದಕ್ಕೆ ಒಪ್ಪಬೇಡಿ ಅನ್ನೋ ಮೆಸೇಜ್ ಪಾಸ್ ಮಾಡಲಾಗ್ತಾ ಇತ್ತು. ಈಗ ಓವೈಸಿ ನಿಜ ಹೇಳ್ಬಿಟ್ಟೆ ಜನರನ್ನ ದಂಗೆ ಎಬ್ಬಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂದ್ರೆ ದೊಡ್ಡ ಮಟ್ಟದಲ್ಲೇ ಏನೋ ಪ್ಲಾನ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ 3 ದಿನದ US ಟ್ರಿಪ್ ನೆಪದಲ್ಲಿ 10 ದಿನಗಳ ಕಾಲ ವಿದೇಶದಲ್ಲಿದ್ದ ರಾಹುಲ್ 6 ದಿನಗಳ ಕಾಲ ಯಾರ ಕಣ್ಣಿಗೂ ಬಿದ್ದೇ ಇರಲಿಲ್ಲ. ದೊಡ್ಡ ಮಟ್ಟದಲ್ಲಿ ಏನೋ ಪ್ಲಾನ್ ಮಾಡಿಕೊಂಡೇ ಭಾರತಕ್ಕೆ ರಿಟರ್ನ್ ಆಗಿದ್ದಾರೆ ಅಂತ ಭಾರತೀಯರು ಭಯಗೊಂಡಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ದೇಶಕ್ಕೆ ಅಪಾಯ ಸದ್ಯದಲ್ಲೇ ಇದೆಯಾ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ಇನ್ನು ವಕ್ಫ್ ಬಗ್ಗೆ ಜನರಿಂದಲೂ ಆಕ್ಷೇಪ ಬರೋದಕ್ಕೆ ಕಾರಣ ಐತಿಹಾಸಿಕ ದೇವಾಲಯಗಳು ಕೂಡ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿದ್ದಾರೆ ಅನ್ನೋದು. ಈ ಪ್ರಕರಣ ಬೆಳಕಿಗೆ ಬಂದ್ಮೇಲಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಸುಮ್ಮನಿರ್ಬೇಕಿತ್ತಲ್ವಾ? ಆದ್ರೆ ಮತ್ತೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 6 ದೇವಾಲಯಗಳನ್ನ ವಕ್ಫ್ ತಮ್ಮ ಆಸ್ತಿ ಅಂತ ಘೋಷಣೆ ಮಾಡ್ಕೊಂಡಿದೆ. ಇನ್ನು ಕೇಜ್ರಿವಾಲ್ ರಿಲೀಸ್ ಆಗಿ 1 ವಾರ ಆಗಿಲ್ಲ. ಉಗ್ರ ಅಫ್ಜಲ್ ಗುರು ಬೆನ್ನಿಗೆ ನಿಂತ ದಂಪತಿಯ ಪುತ್ರಿ ಆಮ್ ಆದ್ಮಿ ನಾಯಕಿ ಅತಿಶಿ ಸಿಎಂ ಆಗಿ 4 ದಿನ ಕಳೆದಿಲ್ಲ. ಅಷ್ಟರಲ್ಲೇ ವಕ್ಫ್ 6 ದೇಗುಲಗಳನ್ನ ತಮ್ಮದು ಅಂತ ಹೇಳ್ಕೊಳ್ತಾ ಇದೆ. ಇದೆಲ್ಲವನ್ನ ನೋಡಿದ್ರೆ ಅತಿಶಿ ಓಲೈಕೆ ಆಟಗಳು ಶುರುವಾಗಿದೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ದೆಹಲಿ ಎಲೆಕ್ಷನ್ ಬರೋ ಹೊತ್ತಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಓಲೈಕೆ ಮಾಡೋದಕ್ಕೆ ಎಲ್ಲಾ ಪ್ಲಾನ್ಗಳು ನಡೆದಿವೆ ಅಂತ ಹೇಳಲಾಗ್ತಾ ಇದೆ.
ಇದೆಲ್ಲದಕ್ಕಿಂತ ಆತಂಕಕಾರಿ ವಿಚಾರ ಇರೋದು ಬಿಹಾರದಲ್ಲಿ. ಬಿಹಾರದ ಗೋವಿಂದಪುರ ಅನ್ನೋ ಹಳ್ಳಿಯಲ್ಲಿ 95% ಹಿಂದೂ ಸಮುದಾಯ ಜೀವಿಸ್ತಾ ಇದೆ. ಆದರೆ ವಕ್ಫ್ ಬೋರ್ಡ್ ಇಡೀ ಹಳ್ಳಿಯ ನಮ್ಮ ಜಾಗ, ಆದಷ್ಟು ಬೇಗ ನೀವೆಲ್ಲ ಊರು ಬಿಡಿ ಅಂತ ಸೂಚನೆ ಕೊಟ್ಟಿದೆ. ಬರೀ ಬಾಯಿ ಮಾತಲ್ಲಿ ಹೇಳಿಲ್ಲ, 30 ದಿನಗಳ ಟೈಮ್ ಕೊಟ್ಟು ಜಾಗ ಖಾಲಿ ಮಾಡಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಅಲ್ಲ, ಒಂದು ಹಳ್ಳಿ ಜನರನ್ನ ಊರು ಬಿಡಿ ಅಂತ ಹೇಳೋ ಅಧಿಕಾರ ನಮ್ಮ ದೇಶದ ಪ್ರಧಾನಿಗೂ ಇಲ್ಲ, ರಾಷ್ಟ್ರಪತಿಗೂ ಇಲ್ಲ. ಅಂಥದ್ರಲ್ಲಿ ವಕ್ಫ್ ಬೋರ್ಡ್ ಈ ರೀತಿ ಗಡುವು ಕೊಡುತ್ತೆ ಅಂದ್ರೆ ಭಾರತೀಯರಿಗೆ ಆತಂಕ ಜಾಸ್ತಿ ಆಗ್ತಾ ಇದೆ. ಹಲವು ರಾಜ್ಯಗಳಲ್ಲಿ ವಕ್ಫ್ ಸಮುದಾಯ ಜಾಸ್ತಿ ಇರೋ ಕಡೆ ಇಂಥ ಪ್ರಕರಣಗಳು ದಾಖಲಾಗಿದ್ವು. ಆದ್ರೆ 95% ಹಿಂದೂಗಳು ಇರೋ ಊರನ್ನ ಬಿಟ್ಟು ಹೋಗಿ ಅಂತಾರೆ ಅಂದ್ರೆ ಏನರ್ಥ? ದೇಶ ಎತ್ತ ಸಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಬೆಲೆಯೇ ಇಲ್ವಾ ಅಂತ ಜನರು ಮಾತಾಡ್ತಾ ಇದ್ದಾರೆ. ಏನೋ ಬರೀ ವಕ್ಫ್ ವಿಚಾರ ಮಾತ್ರ ಮುಂದಿಟ್ಟುಕೊಂಡ್ರೆ ಪ್ರಭಾವ ಬೀರೋದಿಲ್ಲ ಅಂತ ಹೇಳಿ ಇನ್ನೂ ಒಂದಷ್ಟು ವಿಚಾರಗಳ ಬಗ್ಗೆ ಜನರ ದಿಕ್ಕು ತಪ್ಪಿಸಿ ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ದಂಗೆ ಎಬ್ಬಿಸೋದಕ್ಕೆ ಓವೈಸಿ ಯೋಚಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ಕೊಂಡಿತ್ತು. ಈಗ ಅದನ್ನ ನಾವು ಒಪ್ಪೋದಿಲ್ಲ ಅಂತ ಓವೈಸಿ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದು ಪ್ರಜಾಪ್ರಭುತ್ವ ವಿರೋಧಿ ಅಂತ ಹೇಳಿದ್ದಾರೆ. ಒಂದೇ ಸಲ ಎಲೆಕ್ಷನ್ ಮಾಡೋದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧ. ಬೇರೆ ಬೇರೆ ಟೈಮ್ ನಲ್ಲಿ ಎಲೆಕ್ಷನ್ ಆಗೋದ್ರಿಂದ ದೇಶಕ್ಕೆ ಯಾವ ಸಮಸ್ಯೆ ಇಲ್ಲ, ಮೋದಿಗೆ ಮಾತ್ರ ಸಮಸ್ಯೆ ಅಂತ ಹೇಳಿದ್ದಾರೆ. ಈ ವಿಚಾರ ಜನರಲ್ಲಿ ಕನ್ಫ್ಯೂಸ್ ಮಾಡ್ತಾ ಇದೆ. ಯಾಕಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಇಂದ ಭಾರತಕ್ಕೆ 60,000 ಕೋಟಿ ಉಳಿತಾಯ ಆಗುತ್ತೆ. ಓವೈಸಿ ದೇಶಕ್ಕೆ ಸಮಸ್ಯೆ ಅಂತಾರೆ ಅಂದ್ರೆ ಅವರು ಯಾವ ದೇಶದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಜನರು ಗೊಂದಲದಲ್ಲಿದ್ದಾರೆ. ಅಲ್ಲದೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಮಾತಾಡುವಾಗ ಸಂವಿಧಾನ, ಪ್ರಜಾಪ್ರಭುತ್ವ ಇದೆಲ್ಲವೂ ನೆನಪಾಗುತ್ತೆ. ಭಾರತದ ಜಾಗವನ್ನ ಅಕ್ರಮವಾಗಿ ಕಬ್ಜಾ ಮಾಡಿದ್ದೇವೆ ಅಂತ ನಿಜ ಹೇಳುವಾಗ ಯಾವ ಸಂವಿಧಾನವೂ ನೆನಪಾಗೋದಿಲ್ವಲ್ಲ ಯಾಕೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಇದೆಲ್ಲದರಿಂದ ಆಚೆಗೆ ಓಪನ್ ಸ್ಟೇಟ್ಮೆಂಟ್ ಕೊಡೋ ಮಟ್ಟಕ್ಕೆ ಬಂದಿದೆ ಅಂದ್ರೆ ವಕ್ಫ್ ಬಿಲ್ ಜಾರಿ ಆಗೋದು ಕನ್ಫರ್ಮ್ ಅಂತ ಓವೈಸಿಗೆ ಗೊತ್ತಾಗಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಕೇಂದ್ರ ಸರ್ಕಾರ ವಿಂಟರ್ ಸೆಷನ್ ನಲ್ಲಿ ವಕ್ಫ್ ಬಿಲ್ ಟೇಬಲ್ ಮಾಡೋ ಸಾಧ್ಯತೆ ಇದೆ. ಆದ್ರಿಂದ ಅಷ್ಟರೊಳಗೆ ಗಲಭೆ ಎಬ್ಬಿಸೋದಕ್ಕೆ ರಾಹುಲ್ ಹಾಗೂ ಮಿತ್ರ ಮಂಡಳಿಯ ಪ್ಲಾನ್ ನಡೆದಿರೋ ಆರೋಪಗಳಿವೆ. ಅದನ್ನ ಕೌಂಟರ್ ಮಾಡೋದಕ್ಕೆ ಎಲ್ಲಾ ಸಿದ್ಧತೆ ಮಾಡಿಕೊಂಡು ನಂತರ ಬಿಲ್ ಪಾಸ್ ಮಾಡ್ತಾರ ಅನ್ನೋ ನಿರೀಕ್ಷೆ ಜನರಲ್ಲಿದೆ. ಈ ಬಿಲ್ ಜಾರಿ ಆಗದೆ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚು ಉದಾಹರಣೆ ಬೇಡ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಅಕ್ರಮ ನಡೆದಿರಬಹುದಾ ಅನ್ನೋ ಅನುಮಾನದಲ್ಲಿ ಕೆಲಸ ಮಾಡೋದು ಬೇರೆ. ಆದ್ರೆ ಅಕ್ರಮ ಆಗಿದೆ ಅನ್ನೋದು ಮಾಡಿದವರಿಗೂ ಗೊತ್ತಿದೆ, ಭಾರತೀಯರಿಗೂ ಗೊತ್ತಿದೆ. ಈಗ ಕ್ರಮ ಕೈಗೊಳ್ಳೋದು ಮಾತ್ರ ಬಾಕಿ ಇರೋದು. ಆದ್ರಿಂದ ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.